ಸಡಗರದ ಮಧ್ಯೆ ಪಟಾಕಿಯಿಂದ ಆಗ್ತಿರುವಂತಹ ಅನಾಹುತಗಳು ಜಾಸ್ತಿ ಆಗ್ತಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 10ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಪಟಾಕಿ ಸಿಡಿತಕ್ಕೆ ಹಲವರ ಕಣ್ಣುಗಳಿಗೆ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಈವರೆಗೂ ಮಿಂಟೋ ಆಸ್ಪತ್ರೆಯಲ್ಲಿ 20 ಪ್ರಕರಣ ದಾಖಲಾಗಿದೆ. ಈ ದೀಪಾವಳಿ ಸಡಗರದ ಮಧ್ಯೆ ಈ ಪಟಾಕಿ ಅನಾಹುತ ಸಂಭವಿಸಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 10ಕ್ಕೂ ಹೆಚ್ಚು ಕೇಸ್ ಇದೀಗ ದಾಖಲಾಗಿರುವುದು. ಪಟಾಕಿ ಸಿಡಿತಕ್ಕೆ ಹಲವರ ಕಣ್ಣುಗಳಿಗೆ ಗಾಯ ಆಗಿದ್ದು ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೀಪಾವಳಿ ಹಬ್ಬ ಬಂತು ಅಂದ್ರೆ ಸಾಕು, ಈ ಪಟಾಕಿ ಸಿಡಿಸೋಕೆ ಹೋಗುವಂತಹ ಸಾಕಷ್ಟು ಮಕ್ಕಳು ಇದಕ್ಕೆ ಪೆಟ್ಟು ಅನುಭವಿಸ್ತಿದ್ದಾರೆ, ಅಂದ್ರೆ ಗಾಯಗಳನ್ನ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಮಿಂಟೋ ಆಸ್ಪತ್ರೆಗೆ 20ಕ್ಕೂ ಹೆಚ್ಚು ಕೇಸ್ಗಳು ಅಲ್ಲಿ ಬಂದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇರೋರಲ್ಲಿ ಈ ಮಕ್ಕಳೇ ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಈ ದೀಪಾವಳಿ ಹಬ್ಬ ಅಂದ್ರೆ ಹೆಚ್ಚು ಸಡಗರ ಸಂಭ್ರಮ ಪಡೋದು ಈ ಮಕ್ಕಳೇನೆ. ಹೀಗಾಗಿ ಪಟಾಕಿ ಸಿಡಿಸೋದಕ್ಕೆ ಈ ಮಕ್ಕಳೇ ಹೋಗೋದು. ಹೀಗಾಗಿ ಅನಾಹುತವನ್ನ ಮಾಡ್ಕೊಳ್ತಿದ್ದಾರೆ. ಇದುವರೆಗೂ ಮಿಂಟೋ ಆಸ್ಪತ್ರೆಗೆ 20ಕ್ಕೂ ಹೆಚ್ಚು ಪ್ರಕರಣ ಅಲ್ಲಿ ದಾಖಲಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಇದರಲ್ಲಿ ಮಕ್ಕಳೇ ಹೆಚ್ಚಾಗಿ ಇರೋದು. 90% ಮಕ್ಕಳೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಉಮೇಶ್, ಇದೀಗ ಮಿಂಟೋ ಆಸ್ಪತ್ರೆಗೆ ಇವತ್ತು ಎಷ್ಟು ಕೇಸ್ ದಾಖಲಾಯಿತು? ಓವರ್ ಆಲ್ ಆಗಿ ಎಷ್ಟು ಕೇಸ್ ದಾಖಲಾಗಿದೆ? ಅದರಲ್ಲಿ ಮಕ್ಕಳು ಎಷ್ಟು ಪರ್ಸೆಂಟೇಜ್ನಲ್ಲಿದ್ದಾರೆ? ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇವತ್ತು ಒಂದೇ ದಿವಸದಲ್ಲಿ 10 ಕೇಸ್ಗಳು ವರದಿಯಾಗಿರುವಂತದ್ದು. ಈ ಹಿಂದೆ ಅಂದ್ರೆ ನಿನ್ನೆ ತನಕ 17 ಕೇಸ್ಗಳು ವರದಿಯಾಗಿದ್ವು. ಇವತ್ತು ಮತ್ತೆ ಸಂಜೆ ಇಲ್ಲಿ ತನಕ ಆದ್ರೆ 10 ಕೇಸ್ಗಳು ವರದಿಯಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳಿಗೆ ಮತ್ತೆ ಮಿಡ್ಲ್ ಏಜ್ ಅವರಿಗೆ ಜಾಸ್ತಿ ಗಾಯಗಳಾಗಿರೋದ್ರ ಬಗ್ಗೆ ವೈದ್ಯರು ಮಾಹಿತಿಗಳು ನೀಡ್ತಾ ಇರುವಂತದ್ದು. ಬಹುತೇಕ ತಾವು ಮಾಡದ ತಪ್ಪಿಗೆ ಅಂದ್ರೆ ಇವ್ರು ಪಟಾಕಿ ಯಾರೋ ಹಚ್ಚಿರ್ತಾರೆ, ಇವರು ಆ ಮನೆ ಹತ್ರ ಪಾಸ್ ಆಗ್ಬೇಕಾದ್ರೆ ಅಥವಾ ನಿಂತಿರ್ಬೇಕಾದ್ರೆ ಈ ರೀತಿಯಾಗಿ ಬಂದು ಅವರ ಕಣ್ಣಿಗೆ ಮತ್ತೆ ಬೇರೆ ಬೇರೆ ದೇಹದ ಅಂಗಾಂಗಕ್ಕೆ ಗಾಯ ಆಗಿರೋದ್ರ ಬಗ್ಗೆ ವರದಿ ಆಗ್ತಿದಾವೆ. ತುಂಬಾ ಬೇಜಾರಾಗೇನು ಆ ತರದ್ದು ಅಂದ್ರೆ ಕಣ್ಣು ದೃಷ್ಟಿ ಕಳ್ಕೊಂಡವರು ಆ ರೀತಿಯಾಗಿ ಇಲ್ಲಿವರೆಗೂ ಕೂಡ ಯಾವ್ದು ವರದಿ ಆಗಿಲ್ಲ. ಸದ್ಯಕ್ಕೆ ಈಗ 4 ಚಿಕ್ಕ ಪುಟ್ಟ ಆಪರೇಷನ್ಗಳು ಕೂಡ ಮಾಡಿದೀವಿ, ಅವು ಕೂಡ ಯಶಸ್ವಿ ಆಗಿದ್ದಾವೆ ಅಂತ ಈಗ ವೈದ್ಯರು ಮಾಹಿತಿ ನೀಡಿರುವಂತದ್ದು. ಅದ್ರ ಜೊತೆಗೆ ಈ ಮಿಂಟೋ ಆಸ್ಪತ್ರೆ ಹೊರತುಪಡಿಸಿ ನಗರದ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ನಿನ್ನೆಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಾಳುಗಳು ದಾಖಲಾಗ್ತಾ ಇರುವಂತದ್ದು, ವರದಿ ಆಗ್ತಾ ಇರುವಂತದ್ದು. ಧನ್ಯವಾದ ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.